ಹೆಲೋ ಎವ್ರಿವನ್, ಇವತ್ತಿನ ದಿನ ಲಿವ್ರೇಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಲಿವ್ರೇಜ್ ಇನ್ ಜನರಲ್ ರೆಫರ್ಸ್ ಟು ಪೊಟ್ಯಾನ್ಷಿಯಲ್ ಟು ಅರ್ನ್ ಐ ಲೆವೆಲ್ ಆಫ್ ರಿಟರ್ನ್. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಪಿಕ್ಚರಲ್ಲಿ ಇಲ್ಲಿ ನೋಡ್ಬೋದು, ನಾವು ಬಾವಿಯಿಂದ ನೀರು ಸೇದಬೇಕಂದ್ರೆ ತುಂಬ ಕಷ್ಟಪಡಬೇಕು, ನಮ್ಮ ಎಫರ್ಟ್ಸ್ನ ಹಾಕಬೇಕು ಬಾವಿಯಿಂದ ನೀರು ಸೇದಬೇಕಂದ್ರೆ. ಬಟ್ ಅದೇ ನೀವು ಸೆಕೆಂಡ್ ಪಿಕ್ಚರ್ ನೋಡ್ಬೋದು, ನಾವು ಈಸಿಯಾಗಿ ಲೆಸ್ ಎಫರ್ಟಿಂದ ಬಾವಿಯಿಂದ ನೀರು ಸೇದ್ಬೋದು, ಬಿಕಾಸ್ ಅಲ್ಲಿ ಒಂದು ಚಿಕ್ಕ ಮಷೀನ್ ಫಿಕ್ಸ್ ಆಗಿದೆ. ಇದಕ್ಕೆ ನಾವು ಲಿವ್ರೇಜ್ ಅಂತ ಹೇಳ್ತೀವಿ. ಲಿವ್ರೇಜ್ ಅಂದರೆ ಯಾವುದು ನಮ್ಮ ಕೆಲಸನ ತುಂಬ ಈಸಿ ಮಾಡುತ್ತೋ ಅದಕ್ಕೆ ನಾವು ಲಿವ್ರೇಜ್ ಅಂತ ಹೇಳ್ತೀವಿ. ಹಾಗಿದ್ದರೆ ಬಿಸ್ನೆಸ್ ಟರ್ಮ್ಸಲ್ಲಿ ಲಿವ್ರೇಜ್ ಅಂದರೆ ಏನು? ಬಿಸ್ನೆಸ್ ಟರ್ಮ್ಸಲ್ಲಿ ಲಿವ್ರೇಜ್ ಅಂದರೆ ಡೆಟ್, ಬಾರೋಡ್ ಫಂಡ್ಸ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀವಿ. ನಮ್ಮ ಹತ್ರ ತುಂಬ ಒಳ್ಳೆ ಐಡಿಯಾ ಇರುತ್ತೆ, ಬಟ್ ನಮ್ಮ ಹತ್ರ ಸ್ಟಾರ್ಟ್ ಮಾಡೋದಕ್ಕೆ ಅಮೌಂಟ್ ಇರಲ್ಲ. ಟೂ ವೇಸಲ್ಲಿ ನಾವು ಅಮೌಂಟ್ನ ರೇಸ್ ಮಾಡ್ಬೋದು. ಒಂದು ಇಕ್ವಿಟಿ ಮುಖಾಂತರ, ಇನ್ನೊಂದು ಡೆಟ್ ಮುಖಾಂತರ. ನಾವು ಡೆಟ್ ಮುಖಾಂತರ ರೇಸ್ ಮಾಡಿದರೆ ನಾವು ಫಿಕ್ಸ್ಡ್ ಇಂಟ್ರೆಸ್ಟ್ನ ಪೇ ಮಾಡಬೇಕು ಅಲ್ವಾ. ಸೊ ನಾವು ಡೆಟ್ನ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ, ಆ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ನಮಗೆ ರಿಟರ್ನ್ ಚೆನ್ನಾಗಿ ಬಂದರೆ ತುಂಬ ಪ್ರಾಫಿಟ್ ಆಗುತ್ತೆ. ಬಟ್ ಅದೇ ನಾವು ಇನ್ವೆಸ್ಟ್ ಮಾಡಿಬಿಟ್ಟು ನಮಗೆ ಲಾಸ್ ಆದರೆ ತುಂಬ ನಮಗೆ ಅದರಿಂದ ಲಾಸ್ ಆಗುತ್ತೆ. ಸೊ ಲಿವ್ರೇಜ್ ಕ್ಯಾನ್ ಬಿ ಅಡ್ವಾಂಟೇಜಿಯಸ್, ಬಟ್ ಇಟ್ ಕ್ಯಾನ್ ಆಲ್ಸೋ ಬಿ ರಿಸ್ಕಿ. ಓಕೆ, ಲಿವ್ರೇಜಲ್ಲಿ 2 ಟೈಪ್ಸ್ ಇದೆ. ಒಂದು ಫಿನಾನ್ಷಿಯಲ್ ಲಿವ್ರೇಜ್, ಇನ್ನೊಂದು ಆಪರೇಟಿಂಗ್ ಲಿವ್ರೇಜ್. ಇದೆರಡನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.